ಗೆದ್ದೆ. ಎದ್ರು ಕ್ರಿಕೆಟ್ ಆಡ್ತಾ ಇದ್ರಲ್ಲ ಅಂದ್ಬಿಟ್ಟು ನಾನು ಸೇರ್ಕೊಂಡೆ. ಬ್ಯಾಟಿಂಗ್ ಆಡಿದೆ, ಬೌಲಿಂಗ್ ಮಾಡಿದೆ, ಫೀಲ್ಡಿಂಗ್ ಮಾಡಿದೆ. ಆಮೇಲೆ ಲಗೋರಿ ಆಡೋಣ ಅಂಕಲ್, ಬನ್ನಿ ಅಂಕಲ್ ಅಂತ ಕರೆದ್ರು. ಅಂಕಲ್ ಅಂತ ಅನ್ನಿಸ್ಕೊಂಡ್ರು, ಹೋಗಿ ಲಗೋರಿ ಆಡಿದೆ. ಅದಾದಷ್ಟೊತ್ತಿಗೆ ಊಟ ಟೈಮ್ ಆಯಿತು. ಶಶಾಂಕ್ ಬನ್ನಿ ಲಂಚ್ ರೆಡಿ ಇದೆ, ಊಟ ಮಾಡ್ಕೊಂಡು ಹೋಗ್ತೀರಂತೆ ಅಂದರು. ಊಟ ಮಾಡಿದೆ. ಅಷ್ಟೊತ್ತಿಗೆ ಆ ಮಕ್ಕಳು ತಂದೆ ತಾಯಿ ಎಲ್ಲ ಹೊಲದಲ್ಲಿ ಕೆಲಸ ಮಾಡೋದು ರೈತರು, ಅವ್ರು ಬಂದು ನಮ್ಮ ಹೊಲಕ್ಕೆ ಬನ್ನಿ, ನಾವು ಭತ್ತ ಬಿತ್ತಾ ಇದೀವಿ, ಬಂದು ನೋಡಿ ಅಂತಂದ್ರು. ಸರಿ ಹೋದೆ ಹೊಲಕ್ಕೆ. ಅವ್ರ ಜೊತೆ ನಾನು ಭತ್ತ ಹೇಗೆ ಬಿತ್ತದು ಅಂತ ಕಲ್ತ್ಕೊಂಡೆ. ನೆಕ್ಸ್ಟ್ ಡೇ ಬೆಳಗ್ಗೆ ಅವ್ರದ ಪ್ರಾಥಮಿಕ ಶಾಲೆಗೆ ಹೋಗಿ ಲೋಕದ ಕಾಳಜಿ ಹಾಡು ಹೇಳ್ಕೊಟ್ಟೆ. ಹೀಗೆ ಸತತವಾಗಿ 6 ದಿವಸಗಳ ಕಾಲ ನಾನು ಯಾರೂ ಪರಿಚಯ ಇಲ್ದಿರೋ ಒಂದು ಜಾಗದಲ್ಲಿ, ಅಪರಿಚಿತರ ಮಧ್ಯದಲ್ಲಿ ಆಪ್ತನಾಗ್ಬಿಟ್ಟೆ. ನಾನು ಆ 6 ತಿಂಗಳಲ್ಲಿ ನೆನ್ನೆಗಳ ನೆನಪಿರಲಿಲ್ಲ, ನಾಳೆಗಳ ಚಿಂತೆ ಇರಲಿಲ್ಲ, ಭುಜಗಳ ಮೇಲೆ ಯಾವ ಭಾರವೂ ಇರಲಿಲ್ಲ, ವ್ಯಥೆಗಳ ಕಣ್ಣೀರಿರಲಿಲ್ಲ. ಸೋಲು ಗೆಲುವು ಅನ್ನೋದು ಏನೋ ಒಂದು ಅಟ್ಟಿಸ್ಕೊಂಡು ಹೋಗುವಂತ ಒಂದು ಹುಚ್ಚತನ ಇರಲಿಲ್ಲ. ಯಾರಿಗೂ ಒಂದು ಹಂಗಿರ್ಲಿಲ್ಲ, ಯಾರಿಗೂ ಏನೋ ದುಡ್ಡು ಕೊಡಬೇಕು, ಯಾವ್ದೋ ಒಂದು ಹಂಗಿದೆಯೋ ಋಣ ಇರಲಿಲ್ಲ. ಆಮೇಲೆ ನಾಳೆ ಏನಾಗುತ್ತೆ ಅನ್ನೋದು ಹೆದರಿಕೆ ಇರಲಿಲ್ಲ. ಆಮೇಲೆ ಯಾರು ನನ್ನನ್ನು ತಿರಸ್ಕರಿಸ್ತಾರೆ ನನ್ನನ್ನು ಒಂದು ಹೆದರಿಕೆ ಇರಲಿಲ್ಲ. ಎಲ್ಲರೂ ನನ್ನನ್ನು ಅಪ್ಕೋತಾ ಇದ್ರು. ಅವತ್ತು ಮೊದಲ ಬಾರಿಗೆ ಜೀವನದಲ್ಲಿ ಸ್ವಾತಂತ್ರ್ಯ ಏನು ಅನ್ನೋದನ್ನ ಅರ್ಥ ಮಾಡ್ಕೊಂಡೆ. ಏನು ಯೋಚನೆ ಇಲ್ಲದೆ, ಎಲ್ಲೋ ಖುಷಿಯಾಗಿ ಯಾರ್ದೋ ಮಧ್ಯದಲ್ಲಿ ದುಡ್ಡು ಬಗ್ಗೆ ಏನು ಯೋಚನೆ ಮಾಡಿದೆ. 6 ದಿವಸ ಕಳೆದ್ಬಿಟ್ಟಲ್ಲ ನಾನು. ಇಷ್ಟೇ ಲೈಫ್ ಅಲ್ವಾ, ಇದಕ್ಕಿಂತ ಇನ್ನು ಖುಷಿ ಯಾವುದು ಬೇರೆ ಇಲ್ವೇ ಇಲ್ಲ ಅಂತ. ಈ ಬೈಕ್ ರೈಡ್ ಬಗ್ಗೆ ಒಂದು ಹಾಡು, ಅಲೆಮಾರಿ ಅಂತ, ನಿಮ್ಗೆಲ್ಲ ಇಷ್ಟ ಆಗುತ್ತೆ ಅನ್ಕೋತೀನಿ.